ಒಂದು ವರ್ಷ ಕೆಲಸ ಮಾಡಿ ನಿಮಗೆ ಹೇಳಬೇಕು ಅಂತ. ಒಂದು ರಂಗಭೂಮಿ ಅಥವಾ ಆರ್ಟ್ ಫಾರ್ಮ್ ಒಬ್ಬ ಕಲಾವಿದನಾಗಿ ಬೆಳೆದ ಮೇಲೆ ಏನು ವಾಪಸ್ ಕೊಡಬೇಕು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಇಲ್ಲಿಯ ಶಾಲಾರಂಗ ಇರ್ಬೋದು, ರಂಗ ವಿಕಾಸ ಇರ್ಬೋದು, ಇಲ್ಲಿಯ ಪ್ರತಿಭೆಗಳಿರ್ಬೋದು, ಇದನ್ನೆಲ್ಲ ನೀವು ನೋಡಿದ್ದೀರಿ. ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮೂಲಕ ಒಂದಷ್ಟು ಕೆಲಸ ಮಾಡಿ ಜನರನ್ನು ತಲುಪುವ ಯೋಚನೆ ಅಷ್ಟೇ ಇದು. ನಾವು ಹಂಚ್ಕೊಂಡಿದ್ದೀವಿ. ಇದರ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳು, ಪ್ರಶ್ನೆಗಳು, ಇದರ ಆಶೆಯ ಬಗ್ಗೆ ಕ್ಲಾರಿಟಿ ಬೇಕಾದರೆ ನಿಮ್ಮ ಮೂಲಕ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಧ್ಯಮ ಮಿತ್ರರನ್ನ ಕರೆದಿದ್ದೀನಿ. ಕರೆದ ತಕ್ಷಣ ಒಂದು ಸಿನಿಮಾ ಫಂಕ್ಷನ್ ಅಲ್ಲ ಇದು ಬೇರೆ ಏನೋ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನನಗೆ ಧನ್ಯವಾದಗಳು. ಅದು ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ, ಅದಕ್ಕಿಂತ ಒಂದು ನಂಬಿಕೆಯನ್ನು ಪ್ರಕಾಶ್ ಏನು ಮಾಡ್ತಿದ್ದಾರೆ ನೋಡೋ ಆಸಕ್ತಿಯನ್ನು ತೋರಿಸುತ್ತೆ. ಧನ್ಯವಾದಗಳು. ಆ್ಯಂಡ್ ಐ ಕೀಪ್ ದಿಸ್ ಫೋರಮ್ ಓಪನ್. ಯಾವುದೇ ಪ್ರಶ್ನೆಗಳಿರ್ಬೋದು, ಕೇಳ್ಬೋದು. ಲೆಟ್ ಅಸ್ ಹ್ಯಾವ್ ಚಿಕ್ಕ ಸಂವಾದ. ಬಹಳ ವರ್ಷಗಳಿಂದ ನಾನು ರಂಗಭೂಮಿಗೆ ಬರಬೇಕು ಅಂತ. ನನಗೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಗೆಳೆಯರಿದ್ದಾರೆ. ನಾನು ಬಾಂಬೆನಲ್ಲಿ ಹೋಗಿದ್ದೆ, ಅಲ್ಲಿ ಪೃಥ್ವಿ ಥಿಯೇಟರ್ ನೋಡಿದೆ, ಮಾಡ್ತಾ ಇದ್ದೆ. ಸರಿ, ಒಂದು ನಾಟಕ ಮಾಡಿದ್ರೆ ಹೇಗೆ ಅಂತ ಅನಿಸ್ತು. ಅದರೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಇಲ್ಲ. ಸರಿ, ನಾಟಕ ಮಾಡೋದ್ರೆ ಯಾವುದನ್ನು ಮಾಡ್ತೀವಿ ನಾವು? ಅಂದರೆ ಈಗ ದೊಡ್ಡ ದೊಡ್ಡ ನಾಟಕಗಳು ಮಾಡಬಹುದು. ಅದರಿಂದ ಏನಾಗುತ್ತೆ, ರಂಗಭೂಮಿಯಲ್ಲಿ ಪ್ರಕಾಶ್ ರೈ ಅವರು ನಾಟಕ ಮಾಡ್ತಿದ್ದಾರಂತೆ ಅಂತ ಒಂದಷ್ಟು ಪ್ರೇಕ್ಷಕರು ಬರ್ಬೋದೇ ಹೊರತು ರಂಗಭೂಮಿಗೆ ಏನಾಗುತ್ತೆ ಹಾಗಂತ ಯೋಚನೆ ಮಾಡಿ ಒಂದು ತಂಡ ಕಟ್ಟೋದ. ಬರೀ ಒಂದು ತಂಡ ಕಟ್ಟೋದ್ರೆ ಪ್ರಕಾಶ್ ರೈ ಅವರು ದುಡ್ಡಿದೆ, ಅವ್ರು ನಾಟಕಗಳು ಮಾಡಿಸ್ತಾರೆ. ಹಂಗೆ ಆಗಬಾರ್ದು. ಮತ್ತೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಮಾಡ್ತಿರೋ ಕೆಲಸಕ್ಕೆ ಇವ್ರು ದಿಢೀರಂತ ಬಂದು ಏನು ಮಾಡ್ತಾರೆ ಅಂತ ಅವ್ರನ್ನ ಅನ್ಕಂಫರ್ಟಬಲ್ ಕೂಡ ಮಾಡಬಾರ್ದು. ಯಾಕಂದರೆ ಅವರ ಕೊಡುಗೆ, ಇದನ್ನು ಉಳಿಸ್ಕೊಂಡ್ರ ಕೊಡುಗೆ ಮತ್ತು ದೊಡ್ಡದು. ಹಾಗಾದರೆ ನಾನು 30 ವರ್ಷಗಳ ನಂತರ ಬರಬೇಕಾದ್ರೆ ಒಬ್ಬ ಸಿನಿಮಾ ನಟನಾಗಿ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂಥ ನಟನಾಗಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಈ ಇಳಿ ವಯಸ್ಸಿನ ನಾನು ಸಿಕ್ಕವನಾಗಿದ್ದಾಗ, ನಾನು ಒಬ್ಬ ಯುವಕನಾಗಿದ್ದಾಗ ನನಗೆ ಸಿಕ್ಕಂಥ ದಿಗಂತಗಳು, ಅನುಭವಗಳು, ನನಗೆ ಸಿಕ್ಕಂತಹ ಸಾಹಿತಿಗಳು, ಪುಸ್ತಕಗಳನ್ನು ಓದುವ ಕ್ರಿಯೆಗಳು, ಅದು ಮುಂದಿನ ತಲೆಮಾರಿಗೆ ಹೋಗುವ ಒಂದು ಸ್ಪೇಸ್ ಆಗೋದಾದರೆ ಬೆಟರ್ ಅಲ್ವಾ ನಿರ್ದಿಗಂತ ಅಂತ ಅನ್ನಿಸ್ತು. ಹಾಗಾಗಿ ನಿರ್ದಿಗಂತದ ಮೂಲಕ ಇದನ್ನೊಂದು ರಂಗಮಂದಿರ ಕಟ್ಬೋದು. ರಂಗಮಂದಿರ ಅಲ್ಲದೆ ಇಟ್ಸ್ ಇನ್ಕ್ಯುಬೇಟರ್. ಇದೊಂದು ಕಾವುಗೂಡು. ಅಂದರೆ ಹುಡುಗರು ಕಲ್ತಿದ್ದಾರೆ, ಕಲಿತ ಹುಡುಗರು ಒಂದು ಇದರಲ್ಲಿ ಬದುಕು ಕಟ್ಕೋಬೇಕು ಅನ್ನೋರಿಗೆ ಎಲ್ಲೆಲ್ಲೋ ಡಿಗ್ರಿಗಳು ಮಾಡಿದ್ದಾರೆ, ಆಮೇಲೆ ಏನು ಮಾಡ್ತಿದ್ದಾರೆ ಕಾಣಿಸ್ತಾ ಇದೆ. ಸೊ ಅಂಥವರನ್ನು ಎಂಪವರ್ ಮಾಡುವಂತಹ, ಅಂಥವರನ್ನು ಸ್ಟ್ರೆಂಥನ್ ಮಾಡುವಂತಹ, ಅವರ ರೆಕ್ಕೆಗಳಿಗೆ ಶಕ್ತಿ ಕೊಡುವಂತಹ ಕೆಲಸವನ್ನು ಮಾಡೋದು ಬೆಟ್ರು ಅಂತ ಹೇಳಿ ನಿರ್ದಿಗಂತದ ಕೆಲಸ ಹೊತ್ತು. ಹಾಗೆ ಹುಟ್ಟಬೇಕಾದ್ರೆ ಎಲ್ಲಿ ಮಾಡಬೇಕು ಅದನ್ನು? ಯಾವುದೇ ಒಂದು ಸರ್ಕಾರಕ್ಕೆ ಹೋಗಿ ಕೇಳಿದ್ರೆ 5 ವರ್ಷಕ್ಕೊಂದ್ಸಲ ಬದಲಾಗುವ ಸರ್ಕಾರಗಳು ಅವ್ರದ್ದೇ ಐಡಿಯಾಲಜಿಗಳಿರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಟ್ಯಾಕ್ಸ್ ಪೇಯರ್ಸ್ ಮನೆ ಇಟ್ಕೊಂಡು ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ. ನನ್ನದೇ ಒಂದಷ್ಟು ತೋಟಗಳಿವೆ, ಇಲ್ಲಿದೆ ಆಗಿದೆ, ಅದರಲ್ಲ ಒಂದು 2 ಎಕರೆ ಇಟ್ಕೊಂಡ್ರೆ ಅಲ್ಲಿ ನಾನು ಮನೆ ಅದು ಕೂತ್ಕೊಂಡು ಮಾತಾಡೋಣ, ಮಿಕ್ಕಿದ್ದು ನಿಮ್ದು ಅಮ್ಮ, ಇದು 2 ನಂದು ಬಿಟ್ಬಿಡಿ, ನನಗೆ ಇದೇನೋ ರಂಗಭೂಮಿ ಕೆಲಸ ಮಾಡ್ಕೊಳ್ತೀನಿ. ಅದಕ್ಕೆ ತಕ್ಕ ಹಾಗೆ ಕೇವಲ ಒಂದು ಬಿಲ್ಡಿಂಗನ್ನು ರಂಗಮಂದಿರ ಕಟ್ಟಿದ್ರೆ ಆಗಲ್ಲ. ಅದಕ್ಕೆ ಬೇಕಾದ ಆತ್ಮ, ಅದಕ್ಕೆ ಬೇಕಾದ ಸೋಲ್, ಅದಕ್ಕೆ ಬೇಕಾದಂಥ ಕೆಲಸದವರು. ಬಟ್ ಒಳ್ಳೆ ಕೆಲಸಗಳ ಹತ್ರ ಹೋಗ್ತಾ ಹೋದ್ರೆ ಬಂದು ಸೇರ್ಕೊಳ್ತಾರೆ ಅಂತ. ಹಾಗೆ ಶ್ರೀಪಾದ್ ಭಟ್ರು ಇನ್ನೊಬ್ರು ಬಂದು ಸೇರ್ಕೊಳ್ಳೋಕೆ ಶುರುವಾಗಿ ಈಗ ನಿಮ್ಮ ಮುಂದೆ ನಿಂತಿದೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಫೀಸ್ ಕೊಟ್ಟೆಲ್ಲ ಬರೋಕ್ಕಾಗಲ್ಲ. ಅದು ಶಾಲಾ ರಂಗ ಅಂದಾಗ, ಇವಾಗ ಶಾಲಾ ರಂಗ ಅಂದರೆ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು ಯಾರ್ಯಾರು, ಅವರಿಗೆ ಈ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ? ಹಾಗೆ ಬೇರೆ ಬೇರೆ ತಂಡಗಳನ್ನು ಕೇಳಿದಾಗ ನಮ್ಗೆ ಅಲ್ಲಲ್ಲಿ ಪ್ರತಿಭೆಗಳು ಕಾಣ್ತಾ ಹೋಗುತ್ತೆ. ಈಗ ರಂಗ ವಿಕಾಸ ಅಂತ ಆಡಿದಾಗ 5 ಜನ ಡೈರೆಕ್ಟರ್ಗಳು ಅವರು ಟ್ರೈನಿಂಗ್ ಕೊಡ್ತಿದ್ದಾರೆ. ಅವ್ರು ನಾವು ಫೆಲೋಶಿಪ್ ಕೊಡ್ತೀವಿ, ಆದರೂ ಆ ಇಂಟ್ರೆಸ್ಟ್ಗಳಿದೆಯಾ, ಅದರ ಬಗ್ಗೆ ಸ್ಟಡಿ ಇದೆಯಾ? ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಇದೆ. ಅದಕ್ಕೆ ಏನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಅದರಿಂದ ಬಹಳಷ್ಟು ಕನ್ನಡದ ಪ್ರತಿಭೆಗಳು ಇದೆ ಕರ್ನಾಟಕದಲ್ಲಿ. ನಾವು ಆಯಾ ಪ್ರಾಜೆಕ್ಟಿಗೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಜನ ಬರ್ತಾ ಇದ್ದಾರೆ, ನಾವು ಆರಿಸ್ತಿದ್ದೀವಿ. ಅದು ಯಾರೋ ಒಬ್ಬರ ನಿರ್ಧಾರ ಆಗಲ್ಲ. ಅದು ಒಂದು ತಂಡದ ಮತ್ತು ನಾವು ಆಯ್ದುಕೊಂಡ ಕಾರಣದ ನಿರ್ಧಾರ ಆಗುತ್ತೆ. ನಾವು ಸೆಲೆಕ್ಟ್ ಮಾಡ್ತೀವಿ. ಮತ್ತೆ ಹೇಳ್ತಾ ಇದ್ರೆ, ನಿರ್ದಿಗಂತ ಇದು ಶಾಲೆ ಅಲ್ಲ. ಇಲ್ಲಿ ಇನ್ನೊಬ್ಬರಿಗೆ ದುಡ್ಡಿಸ್ಕೊಂಡು ಆ್ಯಕ್ಟಿಂಗ್ ಕೆಲಸ ಅಲ್ಲ. ಇದು ದೊಡ್ಡ ಕೆಲಸ. ಇದು ನಾವು ಕೊಡ್ತೀವಿ, ನಾವು ಕಟ್ತಿದ್ದೀವಿ, ಇನ್ನೊಂದೇನೋ ಕಟ್ತಾ ಇದ್ದೀವಿ. ಹೇಳಿ.
Ideas certainly made a mission-like activity that is taken. Certainly it is gaining momentum, and we should gain momentum. That apart, any ideology that the institution that we is committed to, maybe any ಅಲ್ಲ idea. ಅಲ್ಲ ಅಲ್ಲ ಐಡಿಯಾಲಜಿಗಳು ಲೆಫ್ಟು ರೈಟು ಸೆಂಟ್ರು ನಮಗೆ ಸಂಬಂಧ ಇಲ್ಲ, ನಮಗೆ ಬೇಕಾಗಿಲ್ಲ. ಒಂದು ಗ್ರಹಿಕೆಯನ್ನು, ಒಂದು ಅಭಿವ್ಯಕ್ತಿಯನ್ನು, ಒಂದು ಸಮತೆಯನ್ನು, ಒಂದು ಸಮಾನತೆಯನ್ನು, ಒಂದು ಮಾನವೀಯತೆಯನ್ನು ಹೇಳುವ ಕೆಲಸ ಆಗ್ತದೆ. ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ತಯಾರು ಮಾಡೋದಷ್ಟೇ, ಒಂದು ಅಟ್ಮಾಸ್ಫಿಯರ್. ಐಡಿಯಾಲಜಿ ಅನ್ನೋದೇನ್ರಿ, ಎವ್ರಿ ಐಡಿಯಾಲಜಿ ಹ್ಯಾಸ್ ಇಟ್ಸ್ ಓನ್ ದಿಸ್ ಥಿಂಗ್. ಆ ಥರದ ಐಡಿಯಾಲಜಿ ಇಲ್ಲ. ಪೊಲಿಟಿಕಲ್ ಅಲ್ಲ ಅದು, ಅಲ್ಲ ಅದು ಕೂಡ ಇವಾಗ ಏನಾಗಿತ್ತು, ಧಾರ್ಮಿಕ ಅಲ್ಲ ಅಲ್ಲ ಇವತ್ತು. ಉದಾಹರಣೆಗೆ ನಾವೆಲ್ಲರೂ ಕೂಡ ನೇಷನ್, ನ್ಯಾಷನಾಲಿಟಿ, ದೇರ್ ಆರ್ ಡಿಫರೆಂಟ್ ಶೇಡ್ಸ್ ಆಫ್ ಒಪಿನಿಯನ್. ನೇಷನ್ನಲ್ಲಿ ಬದುಕ್ತಾ ಇದೀವ, ಮೋಷನ್ನಲ್ಲಿ ಬದುಕ್ತಿದೀವ ಅನ್ನೋದು ನಮ್ಮ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್. ಇವಾಗ ನಿಮಗೆ ನಮ್ಮ ಪ್ರಾಜೆಕ್ಟ್ಗಳು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ನಿಮಿಷ. ಶಾಲಾ ರಂಗ ಯಾವ ಐಡಿಯಾಲಜಿ ಇರುತ್ತೆ? ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರಶ್ನಿಸೋದನ್ನ, ಆತ್ಮಸ್ಥೈರ್ಯವನ್ನ, ಒಂದು ಯುನೆಸ್ಕೋನಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಅಂದರೆ ಇದನ್ನು ಕಲಿಸಬೇಕು ಅಂತಿದೆ. ಶಿಕ್ಷಣ ಅಂದರೆ ಬರೀ ಸೈನ್ಸು, ಮ್ಯಾಥ್ಸು, ಅಲ್ಜಿಬ್ರಾ ಅಲ್ಲ. ಆ ಯುನೆಸ್ಕೋಲಿರೋದು ಈ ಕ್ಲಾಸ್ ರೂಮ್ಸ್ ಹೇಳ್ಕೊಡ್ತಿಲ್ಲ. ದ ವ್ಯಾಲ್ಯೂಸ್ ಇರಲಿ, ಗ್ರಹಿಕೆ ಇರಲಿ, ಕನಸು ಕಾಣೋದಿರಲಿ, ಆ ಕೆಲಸ ನನಗೆ ಹೋಗಿ ಮಾಡ್ತಾ ಇದ್ದಾರೆ. ಇದು ಐಡಿಯಾಲಜಿ ಅಲ್ಲ. ಇವಾಗ ಗಾಯಗಳು ಅಂತ ಮೊದಲನೇ ಒಂದು ನಾಟಕ ಮಾಡಿದ್ವಿ. ಗಾಯಗಳು ಅನ್ನೋ ನಾಟಕ ಏನು ಅಂದರೆ ಕೋಮು ದ್ವೇಷ ಮತ್ತು ವಾರ್. ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕುವೆಂಪುರವರ ಮಹಾಕುರುಕ್ಷೇತ್ರ ಇರೋದು ಅದರಿಂದ ಒಂದು ಇದನ್ನು ತಗೊಂಡು, ಮೈಸೂರು ದಂಗೆಯ ನೆನಪಿನಲ್ಲಿ ಹನೂರದ ಒಂದು ಸ್ಕ್ರಿಪ್ಟನ್ನು ತಗೊಂಡು, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಿಭಜನೆಯ ಟೈಮ್ನಲ್ಲಿದ್ದ ಮಾಂಟೋನ ಒಂದು ಕಥೆಯನ್ನು ತಗೊಂಡು, ಪ್ರಪಂಚದಲ್ಲಿರುವ ಬೇರೆ 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 ಪ್ರತಿಭಟನೆಯ ಹಾಡುಗಳನ್ನ ತಗೊಂಡು, ವಾಟ್ ಆರ್ ವಿ ಫೈಟಿಂಗ್ ಫಾರ್, ವಾಟ್ ಆರ್ ದ ಯೂಸ್ ಆಫ್ ವಾರ್? ದೇಹಕ್ಕಾದ ಗಾಯಗಳು ಸುಮ್ಮನಿದ್ರು ಮಾಯವಾಗುತ್ತೆ, ಆದರೆ ದೇಶಕ್ಕಾದ ಗಾಯಗಳು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಹುಟ್ಟಿಸುವಂಥ ಒಂದು ನಾಟಕ ಹುಟ್ಟೋದು ಒಳ್ಳೇದಲ್ವಾ ನಿರ್ದಿಗತದಿಂದ? ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡ್ತಿರುವ ಈ 10, 15 ಜನ, 20 ಜನ ಮಕ್ಕಳು ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ, ಮಾಂಟೋ ಬಗ್ಗೆ, ವಿಭಜನೆಯ ಬಗ್ಗೆ, ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ, ಕುವೆಂಪು ಬಗ್ಗೆ, ಪಾಬ್ಲೋ ನೆರೂಡಾ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯ್ತು ನೋಡಿ. ಅವರು ಒಳಗಿನ ಶ್ರೀಮಂತಿಕೆ ನೋಡಿ. ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ, ಆದರೆ ಅದರಲ್ಲಿ ಇರುವ ಈ 13 ಜನ ಹುಡುಗರೇನಿದ್ದಾರೆ, ಅವರಿಗೆ 1 ವರ್ಷದಲ್ಲಿ 200 ಶೋಗಳು ಮಾಡೋ ಮೂಲಕ ಅವರಿಗೆ ಸಿಗುವ ಎಕ್ಸ್ಪೋಜರ್ ನೋಡಿ. ನಮ್ಮ ದೇಶದ ಶಾಲೆಗಳು ಹೇಗಿವೆ, ಪಠ್ಯಕ್ರಮ ಹೇಗಿದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಹೇಗಿದ್ದಾರೆ, ಬೇರೆ ಬೇರೆ ಮಾಡ್ತಾ ಪರಿಣಾಮವಿಲ್ಲ, ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈ 20 ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ದೇ ಬಿಕಮ್ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್. ಈ ಥರದ ಬೆಳವಣಿಗೆಗಳು ಆಗೋ ಸ್ಪೇಸ್ ಆಗಬೇಕು ನಿರ್ದಿಗೆ. ತುಂಬ ತಿನ್ ಲೈನ್ನಲ್ಲಿದೆ. ನನ್ನನ್ನು 30 ವರ್ಷ ಆಯಿತು ಥಿಯೇಟರ್ ಬಿಟ್ಟು. ವಿಸ್ತರಣೆಯನ್ನು ಇಟ್ಕೊಂಡು ನೀವು ಹೇಳಿದ್ದೆಲ್ಲ ಗ್ರಹಿಕೆಯ ಒಂದು ನೆಲೆಯನ್ನೇ ನೀವು ಮಾಡಿದ ಒಂದು ನಾಟಕ ನಳಿನಿ ಕಾಣಿಸಿದರೆ ನನ್ನ ಮುತ್ತೈದು ನಾವು ಬ್ಯಾಕ್ ಪುತ್ತನ್ನು ಮಾಡಿದ್ವಿ. ಹೆಚ್ಚಿನ ಮುಂಚಾನ ಮಾಡಲಿಲ್ಲ ನಾವು ಮಾಡಿಲ್ಲ. ಹಾಂ, ನನಗೆ ನೀವು ಹೇಳ್ತಿರಲ್ಲ, ನನಗೆ ಸ್ವಲ್ಪ ಅರ್ಥ ಆಗ್ತಿರೋದು ನನ್ನ ಪ್ರಾಬ್ಲಮ್ ಅಲ್ಲ. ನನಗೆ ಸಿಂಪಲ್ ಹೆಂಗಿರ್ತದೆ, ನಾನು ಭಾಳ ಸಿಂಪಲ್ ಮನುಷ್ಯ ಹೇಳ್ಬಿಡ್ತೀನಿ. ಅಲ್ಲ ಆಲ್ಟರ್ನೇಟಿವ್ ಅಲ್ಲ.
ನನ್ನನ್ನು ಆನ್ಸರ್ ಕೊಡಕ್ಕೆ ಬಿಡಲ್ವ ನೀವು? ನಿದ್ದಿಗಂತರಿಗೆ ಆ ಥರದ ಕನಸುಗಳು ಐಡಿಯಾಲಜಿಗಳಿಲ್ಲ. ನನ್ನ ಪ್ರಕಾರ ಯುವಕರಿಗೆ ಅನ್ಲರ್ನ್ ಮಾಡಕ್ಕೆ ಒಂದು ಸ್ಥಳವಿಲ್ಲ, ಸೋಲಕ್ಕೊಂದು ಸ್ಥಳ ಇಲ್ಲ. ರಂಗಭೂಮಿ ಹುಡುಗರು 2 ವರ್ಷ ಕಲಿತಾರೆ, ಎಲ್ಲಾನು ಹೋಗಿ ನಾಳೆ ಒಂದು ಶೋ ಮಾಡಿ ಗೆಲ್ಲಬೇಕು ಅನ್ನೋ ಪ್ರೆಷರ್ ಬಿಟ್ರೆ, ಇಲ್ಲಿ ದೇ ಕ್ಯಾನ್ ಅನ್ಲರ್ನ್ ವಾಟ್ ದೇ ಹ್ಯಾವ್ ಲರ್ನ್, ದೇ ಕ್ಯಾನ್ ಫೇಲ್ ಅಂಡ್ ಲರ್ನ್. ದಿಸ್ ಇಸ್ ಎನ್ ಇನ್ಕ್ಯೂಬೇಟರ್ ಅಂತ ಮೊದಲಿನಿಂದ ಹೇಳ್ತಾರೆ. ಕಾವು ಗುರು, ಇಟ್ ಈಸ್ ನಾಟ್ ಎ ಪರ್ಫಾರ್ಮಿಂಗ್ ಸ್ಪೇಸ್. ಇಲ್ಲಿ ಟಿಕೆಟ್ ಕೊಟ್ಟು ನಾಟಕ ಮಾಡೋದು ಅಲ್ಲ. ಇಟ್ ಈಸ್ ಕೃಪಾಕರ್ ಸೇನಾನಿ ಹೇಳ್ದಂಗೆ ಇಟ್ಸ್ ಎ ಬ್ಲೈಂಡ್ ಮ್ಯಾನ್ಸ್ ವಾಚ್. ಇವತ್ತು ನಮಗೆ ಬೇಕಾಗಿರೋದು, ನಮಗೆ ನೋಡಿ, ಪ್ರತಿಯೊಂದು ಬೀಜ ಅದರ ಭೂಮಿ ಸರಿಯಾಗಿರ್ಬೇಕು. ವಿ ಹ್ಯಾವ್ ನಾಟ್ ಇನ್ವೆಸ್ಟೆಡ್ ಆನ್ ಹ್ಯೂಮಸ್. ನಾವು ಗಿಡಗಳು ತಂದು ಹಾಕ್ತೀವಿ. ಹಾಗೇನೆ ರಂಗಭೂಮಿಗೆ ಇದು ಒಂದು ಭೂಮಿಯಾಗಿ ಒಂದು ಹ್ಯೂಮಸ್ ಹಾಕ್ಬೇಕು. ಇಲ್ಲಿ ಯಾವ್ಯಾವ ಬೀಜಗಳು ಬರುತ್ತವೆ, ಯಾವ ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಏನೇನು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ, ಆ ಸಾಧ್ಯತೆಗಳು. ಸೊ ಇಟ್ ಈಸ್ ಅನ್ ಇನ್ಕ್ಯುಬೇಟರ್ ವೇರ್. ಯಾಕಂದರೆ ನಾನು ತುಂಬ ಬಡವಾಗಿದೆ ರಂಗಭೂಮಿ ಅಂದರೆ ಅದು ಬೇರೆ ಸ್ಟೇಟ್ಮೆಂಟ್ ಆಗುತ್ತೆ. ಐಡಿಯಾಲಜಿಕಲಿ ಸರಿಯಾಗಿಲ್ಲ ಅಂದರೆ ಬೇರೆ ಥರ ಆಗುತ್ತೆ, ಕಮಿಟ್ಮೆಂಟ್ ಇಲ್ಲ ಅಂದರೆ ಬೇರೆ ಥರ ಆಗುತ್ತೆ, ರೈಟ್ ವಿಂಗ್ ಲೆಫ್ಟ್ ವಿಂಗ್ ಬಂದು ಮಾರ್ಕೊಂಡು ಬಿಟ್ಟರು ಬೇರೆ. ನಮಗದು ಬೇಡ. ಮುಂದಿನ ತಲೆಮಾರು ಏನಿದ್ದಾರೆ, ಈ ಯಂಗ್ಸ್ಟರ್ಸ್ಗೆ ಇವಾಗ ಏನು ನೋಡ್ತಿದ್ದೀವಿ, ನೀವು ಉತ್ತರ ಕರ್ನಾಟಕದ ಮಕ್ಕಳು ಬಂದು ನಾಟಕ ಮಾಡ್ತಾರೆ. ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಅದು ಬರೀ ಆ ಹುಡುಗರು ಆ್ಯಕ್ಟ್ ಮಾಡೋರಲ್ಲ. ಮೊನ್ನೆ ಒಬ್ಬರಿಗೆ ಏನೋ ಒಂದು ಸ್ವಲ್ಪ ಕತ್ತು ಹುಡುಗಿದ್ರೆ ಇಲ್ಲಿಂದ ಟಕ್ಕಂತ ಹೋದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಈ ಹೆದ್ದಾರಿಗಳೇ ನೋಡಿಲ್ಲ ಅವರು. ಆ್ಯಂಡ್ ಯಾವ ನಾಟಕರು ಏನೇ ಅಂತ ಕೇಳಿಸ್ಕೊಳ್ಳುವ, ಪ್ರಶ್ನಿಸುವುದು ಅವ್ರ ಹಕ್ಕಂತಾನೆ ಗೊತ್ತಿಲ್ಲ. ಆ ಸ್ಪೇಸು ನಡೆಯುತ್ತಿರಲಿ. ಅಲ್ಲಿರುವ ಪ್ಯಾಟ್ರಿಯಾರ್ಕಿಯಲ್ ಹೈರಾರ್ಕಿಯಿಂದ ಬಂದಿರುವಂಥವ್ರು ಇದರ ಹುಡುಗರು. ಸೊ ದಿಸ್ ಇಸ್ ಸಮಥಿಂಗ್ ಎಲ್ಸ್ ಅಂತ ಅನ್ನೋದು. ಇಟ್ ಈಸ್ ಅ ಹ್ಯೂಮಸ್, ಇಟ್ ಈಸ್ ಅ ಸ್ಪೇಸ್, ಇಟ್ ಈಸ್ ಅನ್ ಇನ್ಕ್ಯುಬೇಟರ್. ಇದರಿಂದ ಏನೇ ಹೊರಟಿದೆ, ಯಾವುದೇ ಷರತ್ತುಗಳಿಲ್ಲದೆ 1-2 ನೇಗಿ ಅಂತ 2 ಫೆಸ್ಟಿವಲ್ಗಳು ನಡೆದಿವೆ. 9 ಹೊಸ ನಾಟಕಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿದೆ ನಮಗೆ. ಶಾಲಾ ರಂಗ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೊಟೆಸ್ಟ್ ಪೊಯೆಟ್ರಿಗಳು, ಟ್ರಾನ್ಸ್ಲೇಷನ್ಗಳು, ಸ್ಟೋರಿ ಟೆಲಿಂಗ್ಸು ನಡೀತಾ ಇದೆ. ಸಮಥಿಂಗ್ ಈಸ್ ಹ್ಯಾಪನಿಂಗ್. ಐ ಜಸ್ಟ್ ವಾಂಟೆಡ್ ಟು ಕ್ರಿಯೇಟ್ ಪ್ಲೇಸ್ ವೇರ್ ಲೆಟ್ ಇಟ್ ಜಸ್ಟ್ ಹ್ಯಾಪನ್. ನಾನು ಅಷ್ಟು ಆಗಿಲ್ಲ ನನಗೆ. ನಾನು ಯಾವುದಕ್ಕೂ ಆಲ್ಟರ್ನೇಟಿವ್ ಅಲ್ಲ. ಅವಶ್ಯಕತೆ, ಪ್ರಸ್ತುತತೆ, ವಾಟ್ ಈಸ್ ದ ರೆಲೆವೆನ್ಸ್. ಐ ಆಮ್ ನಾಟ್ ಫೈಟಿಂಗ್ ಎನಿಬಡಿ, ಐ ಆಮ್ ನಾಟ್ ಡಿನೈಯಿಂಗ್ ಎನಿಬಡಿ. ಅಷ್ಟೇ ಅಲ್ಲ ಅದನ್ನೆಲ್ಲ ಅಷ್ಟಕ್ಕೆ ಮಾಡಬೇಡಿ. ಅದಷ್ಟೇ ಅಲ್ಲ. ಪ್ರಶ್ನೆಯನ್ನು ಹುಟ್ಟಾಕೋದು ಅಷ್ಟೇ ಅಲ್ಲ, ಉತ್ತರ ಕಂಡುಕೊಳ್ಳೋದು ಕೂಡ. ಸರ್, ಅಂದರೆ ಒಂದು ಇಷ್ಟು ಜನಪ್ರಿಯತೆ ಬಂದ ಮೇಲೆ, ಅಂದರೆ ನಟರಾಗಿ ನಿಮ್ಮನ್ನು ನಟರಾಗಿ ನೋಡಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ಒಂದು ಸಿನಿಮಾ ಒಪ್ಕೊಂಡ್ರೆ ನಿಮ್ಗೆ 1 ಲಕ್ಷಾಂತರ ರೂಪಾಯಿ ಸಂಪಾದನೆ ಆಗುತ್ತೆ, ಟರ್ನ್ ಓವರ್ ಆಗುತ್ತೆ, ಎಲ್ಲವೂ ಆಗುತ್ತೆ. ಇಷ್ಟು ಜನಪ್ರಿಯತೆ ಬಂದ ಮೇಲೂ ಕೂಡ ಒಂದು ಕೃಷಿ ಮಾಡಬೇಕು, ಒಂದು ಪುಸ್ತಕ ಓದಬೇಕು, ಒಂದು ರಂಗಭೂಮಿ ಮಾಡಬೇಕು ಅಂತ ಅನ್ಸೋದು ಯಾಕೆ, ಹೇಗೆ ಅಂತ? ಮಾಡೋ ಕೆಲಸಕ್ಕೆ ಸಂಬಳ ದುಡ್ಡಿನ ರೂಪದಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ. ನನ್ನ ಒಳಗಿನ ಶ್ರೀಮಂತಿಗೆ ಬೆಳೆಸೋದು ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆದರೆ ನಾನು ಸಂಬಳ ತಗೊಂಡೇ ಮಾಡ್ತಿರೋದು. ಅರ್ಥವಾಗ್ತಿದೆ ನಿಮಗೆ? ಸಮ್ ಆರ್ ಟ್ಯಾಂಜಿಬಲ್, ಸಮ್ ಆರ್ ನಾಟ್ ಟ್ಯಾಂಜಿಬಲ್ ಅಷ್ಟೇ. ದೊಡ್ಡದೇನಲ್ಲ, ಅದರ ವ್ಯಾಲ್ಯೂ ನನಗೆ ಗೊತ್ತಾಗ್ತದೆ. ದುಡ್ಡು ಗಮನ ನನಗೆ. ಹೊರಗಡೆಯಿಂದ ಯಾರು ಕೇಳ್ತಾರೆ, ನೀವು ಸಿನಿಮಾ ಫ್ರೀ ಆಗಿದ್ದೀರಾ ಸರ್ ಅಂತ ಯಾರು ಹೇಳಿದ್ರು ನಿಮಗೆ? ಸಿನಿಮಾ ಮಾಡಿದ್ರೇ ಬ್ಯುಸಿನಾ? ರಂಗಭೂಮಿ ಮಾಡಿದ್ರು ಬ್ಯುಸಿ, ವ್ಯವಸಾಯ ಮಾಡಿದ್ರು ಬ್ಯುಸಿ, ಆತ್ಮೀಯರ ಜೊತೆ ಮಾತಾಡಿದ್ರು, ಸಂವಾದಗಳು, ಇಲ್ಲಿ ನಡೆಯುವ ಕಾನ್ವರ್ಸೇಷನ್ಗಳು ನೋಡಬೇಕು. ಕೃಷ್ಣಮೂರ್ತಿ ಅವರು ಬರ್ತಾರೆ, ವಿಜಯಮ್ಮ ಬರ್ತಾರೆ, ಕಿಶೋರ್ ಬರ್ತಾನೆ, ಅಚ್ಯುತ ಬರ್ತಾನೆ, ಕೃಪಾಕರ್ ಸೇನಾನಿ ಬರ್ತಾರೆ, ಸಚಿನ್ ರುಚಿ. ಅದು ನನ್ನ ಸಂಬಳ ಏನು ಅಂತ ನಾನು ನಿರ್ಧಾರ ಮಾಡೋದು. ನನಗಿದು ಸಂಬಳ. ನಿಮ್ಗೆ ಯಾರು ಸ್ಫೂರ್ತಿ ಇದ್ದಾರೆ ಸರ್? ಸ್ಫೂರ್ತಿ ನಿಮಗೆ ಇದಕ್ಕೆ ಈ ಥರ ಮಾಡಬೇಕು ಅಂತ ಒಂದು ಯಾರು ಸ್ಫೂರ್ತಿ ಇಲ್ಲ. ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದ್ಕೊಂಡೆ, ಇದು ಕಾಣಿಸ್ತು, ಬ್ಲೈಂಡ್ ಮ್ಯಾಚ್ ಮಾಡ್ತಾರೆ, ಶುರು ಮಾಡಿದೆ, ನಮ್ಮದೇ ಕರೆಕ್ಟಾಗೆ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ ಅಷ್ಟೇ. ಅಂದರೆ ಎಲ್ಲ ಟೈಮ್ನಲ್ಲೂ ಸ್ಫೂರ್ತಿ ಬೇಕಾಗಿಲ್ವಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು. ನಾವು ಸುಮ್ಮನೆ ನಾವು
ತೇಜಸ್ವಿ ಅಂತೀವಿ, ಲಂಕೇಶ್ ಮೇಷ್ಟ್ರು ಅಂತೀವಿ, ನಮ್ಮ ಗುರುಗಳು ಅಂತೀವಿ. ಅವ್ರ ವಯಸ್ಸು ನಮ್ಗೆ ಆಯ್ತಲ್ಲ. ವಿ ಹ್ಯಾವ್ ಟು ಬಿಹೇವ್ ಅವರ್ ಸೆಲ್ಫ್ಸ್ ನಾವು. ಸೊ ಇದೊಂದು ವಿಶಿಷ್ಟವಾದ ಒಂದು ಪ್ರಯೋಗ ಮಾಡಬೇಕು. ಅವ್ರು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಗ್ತದೆ. ಅದನ್ನು ಕೆಲವು ಹೇಳಿದ್ರೆ ಸ್ವಲ್ಪ ದಾರಿ ತಪ್ಪುತ್ತೆ ಅಂತ ಫುಲ್ ಉತ್ತರ ಕೊಡ್ತೀನಿ ನಾನು ಅಷ್ಟೇ. ಏನು ಮಿಸ್ ಆಗ್ತಿದೆ ರಂಗಭೂಮಿಯಲ್ಲಿ, ಯಾವ ಪ್ರಕ್ರಿಯೆ ಮಿಸ್ ಆಗ್ತಿದೆ ಟು ಎನ್ರಿಚ್ ಮಾಡೋದಕ್ಕೆ, ಒಂದು ಬಡತನದಿಂದ ಅದು ಒಳಗಿನ ಬಡತನ ಹೊರಗಿನ ಬಡತನದಿಂದ ತೆಗೆಯೋದಕ್ಕೆ ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದೊಂದು ಸೊಲ್ಯೂಷನ್ ಕಾಣಿಸ್ತು. ಅದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಸರಿಯಾದ ದಾರಿ ಹೋಗುತ್ತೆ. ಯಂಗ್ಸ್ಟರ್ನ ಎಲ್ಲೋ ಒಂದು ಕಡೆ ಮುಂದಕ್ಕೆ ತರುವಂಥ ಒಂದು ಇದು ಇಟ್ಕೊಂಡು ಮಾಡಿ. ಅಷ್ಟು ದೊಡ್ಡ ದೊಡ್ಡ ಮಾತು ಯಾಕೆ, ಯಾರು ಯಾರನ್ನ ಮುಂದಕ್ಕೆ ತರೋದು? ರೆಕ್ಕೆಗಳಿಗೆ ಶಕ್ತಿಯನ್ನು ಕೊಡೋದಷ್ಟೇ, ಹಾರೋದಿಗಂತ ಫ್ಲೈ. ಸರ್, ಇದು ನಾವು ಈ ವ್ಯವಸ್ಥೆಗೆ ಒಂದು ಅಷ್ಟು ಈಸಿಯಾಗಿ ನಿಭಾಯಿಸೋದು ಕಷ್ಟ. ಅಂದರೆ ಎಕನಾಮಿಕ್ ಅಲ್ಲ, ಪಾಯಿಂಟ್ ಕೇಳ್ತಾ ಇದ್ದೀನಿ. ಎಕಾನಮಿ ಇರಲಿ ಪರವಾಗಿಲ್ಲ, ಅದು ಅಷ್ಟೇನು ಖರ್ಚಾಗುತ್ತೆ. ಹೇಗೆ ಅದು ನಿಭಾಯಿಸ್ತಾ ನಾನು ಸ್ವಲ್ಪ ದುಡಿತಿದ್ದೀನಿ. ನಾನು ಒಂದು 15 ಆಂಬುಲೆನ್ಸ್ಗಳನ್ನ ಮಾಡಿದೆ, ಇನ್ನೊಂದು ಮಾಡಿದೆ, ಹಳ್ಳಿಗಳನ್ನ ತಗೊಂಡೆ. ಅದ್ರ ಸ್ವಲ್ಪ ಈ ಕಡೆ ಮಾಡ್ಕೊಂಡು ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡುವ ಅಂದ್ಕೊಳ್ತೀನಿ. ಒಂದಷ್ಟು ಜನ ಆತ್ಮೀಯರು ಇದ್ದಾರೆ. ಒಂದು 2-3 ವರ್ಷಗಳ ಕಾಲ ನಾನು ಇದನ್ನು ತಗೊಂಡು ಹೋಗಬಲ್ಲೆ. ಅದೊಂದು ಸಸ್ಟೈನೇಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಹೌ ವಿಲ್ ಇಟ್ ಸಸ್ಟೈನ್ ಅಂತ. ಸಸ್ಟೈನ್ ಆಗುವ ಸಾಧ್ಯತೆಗಳಿದೆ, ಆಗುತ್ತೆ. ಒಬ್ಬನಿಂದ ಅಂದರೆ ಆಗಲ್ಲ. ನಾವು ಒಂದು 10 ಜನ ಸೇರ್ತಾ ಇದ್ದೀವಿ. ದೆರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್. ಅಂದರೆ ಯಾರಾದ್ರೂ ಒಂದು 4 ಹೆಜ್ಜೆ ಮಾಡಿ ತೋರಿಸ್ಬೇಕಲ್ಲ. ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ, ನಾನೊಂದು 2 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ, ಅವರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ. ಆಗುತ್ತೆ, ಸಸ್ಟೈನ್ ಆಗುತ್ತೆ. ಇದಕ್ಕೆ ಆಗೋ ಖರ್ಚು ನೋಡೋದು ದೊಡ್ಡದಿರ್ಬೋದು, ಬಟ್ ನಾನು ನಿಜವಾಗಿ ನಾನು ಸ್ವಲ್ಪ ಶ್ರೀಮಂತನೇ. ಐ ಕ್ಯಾನ್ ಅಫೋರ್ಡ್ ಇಟ್. ಕಳ್ಕೊಳ್ಳೋಷ್ಟು ಶ್ರೀಮಂತನೇ. ಇಟ್ಸ್ ಓಕೆ. ಸಾಮಾನ್ಯ ಶ್ರೀಮಂತ ಬಚ್ಚಿಟ್ಕೊಳ್ಳೋದು ದರಿದ್ರ. ಈಗ ನೀವು ಮನಸ್ಸು ಮಾಡಿದರೆ ಒಂದು ದೊಡ್ಡ ಸಿಟಿನಲ್ಲಿ ಈ ಥರದ್ದು ಇದು ಮಾಡ್ಬೋದು. ಕೈಗೆಟ್ಕುವಂಥ ಎಲ್ಲ ಸೌಲಭ್ಯಗಳಿರೋಂಥ ನಗರದಲ್ಲಿ ಮಾಡ್ಬೋದಾಗಿತ್ತು. ಬಟ್ ಈ ಥರದ ಜಾಗನೇ ನಗರ ಕೇಂದ್ರೀಕರಣ ಆಗ್ಬಾರ್ದಲ್ವ ರಂಗಭೂಮಿ. ಬೆಂಗಳೂರು ಮಹಾನಗರದಲ್ಲಾದರೆ ಅಲ್ಲಿಯವರೇ ಬರ್ತಾರೆ. ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು, ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು, ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು, ಅಲ್ಲಿ ಮಕ್ಕಳೇನಾಗಬೇಕು, ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ. ಸೊ ನಿರ್ದಿಗಂತ ಆಗಬೇಕು. ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ, ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ. ಈ ಮಕ್ಕಳಿಗೆ ಯಾರು ನೋಡಿದ್ದೀರಿ? ಗದಗಿನಿಂದ, ರಾಯಚೂರಿಂದ, ಕಲಬುರಗಿಯಿಂದ, ಇನ್ನೆಲ್ಲಿಂದ, ಹೊನ್ನಾವರದಿಂದ, ಎಲ್ಲ ಸೇರಿದ್ರೆ ನನ್ನ ರಂಗಭೂಮಿ. ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು. ಪಟ್ಟಣದಿಂದ ಹೊರಗಡೆ ಬರಬೇಕು. ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ. ದಟ್ಸ್ ಹೌ ಇಟ್ ಇಸ್. ಒಂದು ಪಯಣ, ಈ ಟೀಮ್ ಬಿಲ್ಡಿಂಗ್ ಪ್ರೋಸೆಸ್ ಎಷ್ಟು ಕಷ್ಟ ಇತ್ತು ಅಥವಾ ಹೇಗೆ ಆಯ್ಕೆ ಮಾಡಿ? ಅಂದರೆ ಒಬ್ಬನೇ ಕೂತೆ ನಾನು ಕಟ್ಟಬೇಕಾದ್ರೆ ನನಗೆ ಕಾಣಿಸ್ತಿತ್ತು ಇವರು ರಿಹರ್ಸಲ್ ಮಾಡ್ತಿದ್ದಾರೆ ಅಂತ. ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡು, ಬಟ್ ನಂಗೆ ನಂಬಿಕೆ ಇತ್ತು. ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ. ನಾವು ಇಂಡಿವಿಜುವಲ್ ಆಗಿ ಎಲ್ಲರೂ ಇದೆ. ಅದನ್ನು ಸೇರಿಸೋಕೆ ಒಂದು ಸ್ಪೇಸ್ ಬೇಕಿತ್ತು. ಅದನ್ನು ನಾನು ನಂಬದೆ. ಆ ನಂಬಿಕೆಯನ್ನು ನಿಧಾನಕ್ಕೆ ಶುರುವಾಯಿತು. ಶುರು ಆಗ್ತಾ 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 ಬರುವ ಆತ್ಮೀಯರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು ನೋಡ್ತಾ ಇದ್ದರೆ ಗೊತ್ತಿರೋಲ್ಲ, ಸಾಮಾನ್ಯರಲ್ಲವೇ ಅಲ್ಲ. ಸೊ ಅವ್ರಿಗೊಂದು ಸ್ಪೇಸ್ ಸಿಗಕ್ಕೆ ಶುರುವಾಯಿತು. ಇಟ್ ವಿಲ್ ಫಾಲ್. ನನಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಪ್ರಾಮಾಣಿಕತ್ತು. ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವ್ರು ಬಂದಾಗಲೇ ಇದು ನಡೆಯೋದು. ಇದು ಒಬ್ಬನ ಕೆಲಸ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತು. ಸೊ ನಾನು ಅಂದ್ಕೊಂಡ್ರು ನನ್ನ ತಪ್ಪದಾರಿಗೆ ಹೋಗೋಂಗಿಲ್ಲ ಈಗ. ಸೊ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಇಸ್ ನೆಸೆಸರಿ ಟು ಆರ್. ಅದಕ್ಕೆ ಹೇಳ್ಬೋದು ಕೃಪಾಕರ್ ಸರ್ ಅಂದರೆ ಅವ್ರು ಸುಮ್ಮನೆ ಬರಲ್ಲ. ಅದು ವಿಶಿಷ್ಟ ಅಂಕಿಗಳವು. ಅವ್ರು ಬರಬೇಕಂದ್ರೆ ಈ ಪರಿಸರದಲ್ಲಿ ಏನೋ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಹನೂರು ಅವ್ರು ಸುಮ್ಮನೆ ಬರಲ್ಲ, ವಿಜಯಮ್ಮ ಸುಮ್ಮನೆ ಬರಲ್ಲ. ನಿಮ್ಗೆ ಅರ್ಥದ ಇವ್ರು ಕೂಡ ನಮ್ಮ ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ. ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ಮಾಡಿದ್ರಿ ಇವ್ರನ್ನೆಲ್ಲ? ಇಲ್ಲಿರೋ ಇನ್ನೂ ಇರ್ಬೋದು, ವೆಬ್ಸೈಟ್ ಇರೋ ಸಾಕಷ್ಟು ಜನ ಬರೋದೇ ಇಲ್ಲ. ದೇ ನೋ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್. ಅಂದರೆ ಅದು ಒಳ್ಳೆ ಶಬ್ದ. ಅಂದರೆ ದೇರ್ ಇಸ್ ಸಮಥಿಂಗ್ ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಐ ಬಿಲೀವ್ ಇನ್ ಇಟ್. ದಟ್ ಮ್ಯಾಜಿಕ್ ಇಸ್ ಆ್ಯಕ್ಟಿಂಗ್ ಸ್ಕೂಲ್ ಅಂತಂದರೆ ಅದರ ನೆಕ್ಸ್ಟ್ ವರ್ಷನ್ ಸಿನಿಮಾಗೆ ಅಂತ ಒಂದು ಕನಸಿರುತ್ತೆ ಎಲ್ರಿಗೂ ಕೂಡ. ಅದರಲ್ಲಿ ಸಾಕಷ್ಟಿದೆ. ನಿಮ್ಮ ಥರದ ನಮ್ಮ ದೇಶ ತುಂಬ ಇದೆ. ಓಕೆ, ಅಲ್ಲ ಈ ನಗರವರು ಏನಾದ್ರು ನಮಗೇನು ಓಕೆ, ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗಲಿ. ಬಟ್ ಅದನ್ನು ತಯಾರು ಮಾಡೋದಂತೂ ಅಲ್ಲ ಇರೋದು. ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ವಲ್ಲ. ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ದಟ್ ಮೂಮೆಂಟ್. ಒಂದು ಶಾಲಾ ಶಿಕ್ಷಣ ಇರ್ಬೋದು,
ಉತ್ತರ ಕರ್ನಾಟಕದ ರಂಗ ವಿಕಾಸದ ಕಾರ್ಯಕ್ರಮ ಇರ್ಬೋದು, ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ನಾವು ಚಾನ್ಸ್ ಕೊಡ್ತಿಲ್ಲ. ಇವಾಗ 6 ಜನ ನಾವು ನೇಮನೆ ಹೀಗೆ ಮಾಡಿದ್ವಿ ಅಂದರೆ ಫೆಲೋಶಿಪ್ ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಕೊಳ್ಳಿ. ಒಂದು ತಂಡಕ್ಕೆ, ಮಂಗಳೂರಿನ ತಂಡಕ್ಕೆ, ಚಿಕ್ಕಮಗಳೂರಿನ ತಂಡಕ್ಕೆ, ಬೇರೆ ಊರಿನ ತಂಡಕ್ಕೆ ಅಲ್ಲಿ ಡೈರೆಕ್ಟರ್ ಇಟ್ಟರೆ ಒಂದು ಹೊಸ ನಾಟಕ ಬರೀಬೇಕು. ಸೊ ಈಗ ಈ 1 ವರ್ಷದಲ್ಲಿ ನಿರ್ದಿಗಂತದ 9 ಹೊಸ ನಾಟಕ ಬಂದಿದೆ ಅನ್ನೋದು ಒಳ್ಳೆಯದು. ನಾವು ಹಳೆ ನಾಟಕನೇ ಮಾಡ್ತೀವಿ, ಇನ್ನೊಂದೇ ಮಾಡ್ತೀವಿ ಅಂದರೆ ಹೊಸ ನಾಟಕ ಹುಟ್ಟಿಗೆ ಕಾರಣ ಆಯಿತು, ಆ ಪ್ರಾಸೆಸ್ಗೆ ಕಾರಣ ಆಯಿತು. ಇವಾಗ ಶಾಲಾ ರಂಗ ಮಾಡ್ತಿದ್ದೀವಿ, ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು, ಹೊಸ ಹಾಡು, ಹೊಸ ಕಥೆಗಳು. ಸೊ ಇದಾಗ್ತಾ ಇದೆ. ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು, ಡೈರೆಕ್ಷನ್ನು ಕೋರ್ಸ್ ಅಲ್ಲ. ಇದು ಬೇರೆ ಏನೋ ಬಿಲ್ಡಿಂಗ್. ಇದು ಒಂದು ಗ್ರಹಿಕೆಯನ್ನು, ಅಭಿವ್ಯಕ್ತಿಯನ್ನು, ಎಕ್ಸ್ಪೆರಿಮೆಂಟ್ಗಳನ್ನು, ಒಂದು ಕುಲುಮೆಯೊಳಗೆ ಹೋಗ್ಬೇಕಿಲ್ಲ. ಆ ಥರದ ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ. ಆ ಥರದ ಸ್ಪೇಸ್ ಬಹಳ ಬೇಕಾಯಿತು. ಅದು ಆದರೆ ಅದರ ಹುಡುಕಾಟದಲ್ಲಿದ್ದೀವಿ. ಈ ರಂಗ, ಶಾಲಾ ರಂಗದ 1 ಇಯರ್ನ ಎಕ್ಸ್ಪೆರಿಮೆಂಟ್ ಏನಿದೆಯೋ, ಹೆಂಗೆ ಒಂದು ಪಠ್ಯಕ್ರಮ ಮಾಡಬೇಕು ಅಂದರೆ ಸ್ಪೆಷಲಿಸ್ಟ್ ಕೂತ್ಕೊಂಡು ಒಂದು ಪಠ್ಯಕ್ರಮ ರೆಡಿ ಮಾಡಬೇಕಲ್ವಾ. ಸೊ ದಿಢೀರಂತ ನಾನು ಕೂತ್ಕೊಂಡು ನಿರ್ದಿಗಂತದ ಪಠ್ಯಕ್ರಮ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 4 ಗಂಟೆಗಳ ಪಠ್ಯಕ್ರಮ ಮಾಡಿ, ಅದು ಒಂದು 200 ಶಾಲೆಗಳು. 200 ಶಾಲೆಗಳು ಅಂದರೆ ಕರ್ನಾಟಕದಲ್ಲಿ ನಿಮಗೆ 1 ವರ್ಷದಲ್ಲಿ ಒಂದು ಶಾಲೆಗೆ, ವಸತಿ ಶಾಲೆಗಳು ಹೋಗ್ತಿರೋದ್ರಿಂದ 250 to 300 ಚಿಲ್ಡ್ರನ್ಸ್ 8 ಅಂದರೆ ಇಷ್ಟು ಲಕ್ಷ ಜನ ಮಕ್ಕಳ ಪ್ರತಿಕ್ರಿಯೆ ಅಂತ ಬರ್ತಾ ಇದೆ. 6 ತಿಂಗಳು ಒಂದೇ ಶಾಲೆಯಲ್ಲಿರುವ 6 ನಿರ್ದೇಶಕರು ಆ ಇಡೀ 6 ತಿಂಗಳ ಪ್ರಶಸ್ತಿಗೆ ಮಕ್ಕಳ ಹಿಂದೆ ನಾಟಕ ಮಾಡ್ತಾರೆ. ಇವ್ರ ಜೊತೆಗೆ ಏನು ಸಿಕ್ತು ಅಲ್ಲಿ ಅದನ್ನು ತಗೊಳ್ತಾ ಇದ್ದೀವಿ. ಪ್ಲಸ್ಸು ಭಾರತ ದೇಶದಲ್ಲಿ ಕೆಲಸ ಮಾಡಿರುವಂಥ ಅವರ ಮಾಡೆಲ್ಸ್ಗಳನ್ನು ತಗೊಂಡು ಆಮೇಲೆ ನೋಡ್ಬೇಕು ಪಠ್ಯಕ್ರಮ. ಒಂದು ಪಠ್ಯಕ್ರಮನ ಕೊಡಬೇಕಾದ್ರೆ ತುಂಬ ಜವಾಬ್ದಾರಿ ಇರಬೇಕಲ್ವಾ. ಅದಕ್ಕೆ ಈ ಥರದ ರಿಸರ್ಚ್ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇನ್ವೆಸ್ಟ್ ಮಾಡೋರಿಲ್ಲ. ನಿರ್ದಿಗಂತ ಡಿಸೈಡೆಡ್ ಟು ಇನ್ವೆಸ್ಟ್ ಇಟ್ಟು ಕ್ಷಣ ಇದು. ಆದರೂ ಒಂದು ಸಣ್ಣ ಕ್ಲಾರಿಫಿಕೇಶನ್ ಅಂದರೆ ನಿರ್ದಿಗಂತ ಸರ್ಕಾರ ಈ ಥರದ್ದೇನೋ ಒಂದು ಸಣ್ಣ ಇದು ಬಂದಿತ್ತು ಆ ಟೈಮಲ್ಲಿ. ಅಂದರೆ ನಿಮ್ಮ ಕಡೆಯಿಂದ ಆ ಥರದ್ದೊಂದು ಸ್ಟೇಟ್ಮೆಂಟ್ ಏನಾದರೂ ಇದೆಯಾ? ಏನಾದರೂ ಕ್ಲಾರಿಫಿಕೇಶನ್ ಯಾವುದ್ರ ಬಗ್ಗೆ? ಅಂದರೆ ಸರ್ಕಾರದಿಂದ ಅನುದಾನದ ವಿಚಾರ ಇಲ್ಲ, ಸರ್ಕಾರದ ಅನುದಾನ ಬೇಕಾಗಿಲ್ಲ. ಅಲ್ಲ, ಒಂದು ಸ್ವಲ್ಪ ಸುದ್ದಿ ಆಗ ಮಾತು ಬಂತು ನೋಡಿ. ಏನಾಗುತ್ತೆ, ಅಪಾರ್ಥ ಮಾಡಿಕೊಂಡು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ. ಹೌದು, ನಾವು ಒಂದು ಪರ್ಮಿಷನ್ ಬಂದು ಸರ್ಕಾರ ಹತ್ರ ಹೋದ್ವಿ. ಸೊ ಪ್ರಕಾಶ್ ಅಂತ ಹೋದಾಗ ಒಬ್ಬ ಪತ್ರಿಕಾಂತ ಅನುದಾನ ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು, ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟ್. ಸೊ ಅವ್ರು ಪ್ರಶ್ನೆ ಕೇಳಿದ್ರೆ ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಅದರಿಂದ ಕ್ಲಾರಿಟಿ ಸಿಗುತ್ತೆ, ನಮಗೂ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಸರ್ಕಾರದವ್ರ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಎಲ್ಲ ನೀವು ಒಂದು 40,000 ರೂಪಾಯಿ ತೊಗೊಳ್ಳಿ ಇಷ್ಟು ಮಾಡ್ತಿದ್ರಲ್ಲ ಅಂದರು. ನಮಗೆ ಎಕ್ಸ್ಪ್ಲೇನ್ ಮಾಡಬೇಡಿ, ಈ ಥರದ ಪ್ರಶ್ನೆಗಳು ಬರುತ್ತೆ. ನೀವು ಕೂಡ ನಾನು ಇನ್ವೆಸ್ಟ್ ಮಾಡ್ತಿರೋ 1.5-2.5 ಕೋಟಿ ದುಡ್ಡಿಗೆ ನೀವು ಕೂಡ 40,000 ರೂಪಾಯಿ ಆನೆ ಒಟ್ಟಿಗೆ ಹಣಕಾಸಿನ ಮಜ್ಜಿಗೆ, ನನಗೆ ಅದೆಲ್ಲ ಬೇಕಾಗಿರೋದು. ನನಗೆ ಪರ್ಮಿಷನ್ ಬೇಕು. ಯಾಕಂದರೆ ಅಡಿಕೆ ಕದ್ರು ಕಾಳಾನೆ, ಆನೆ ಕದ್ರೂ ಕಾಳ, ನಮಗೆ ಹಾಕಿರೋ. ಆಮೇಲೆ ಸರ್ಕಾರದ ಅನುದಾನಗಳು ನೀವು ತೊಗೊಂಡ್ರೆ ನಾಳೆ ಅದರೊಳಗೆ 5 kg ಅಕ್ಕಿನೂ ಮಾರಿ ಇರ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲೂ ಅಲ್ಲ ನಮ್ಮ ಕೆಲಸ. ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ. ಬಟ್ 1 ವರ್ಷದ ನಂತರ, ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಕರನ್ನು ತಗೊಳ್ಳಿ, ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ ನಾವು. ಇದು ಬೇಕಾಗಿಲ್ಲ. ಬಟ್ ಈ ಥರದ ಕೆಲಸ ನಡಿಬೇಕಾದ್ರೆ ಪತ್ರಕರ್ತರ ಕೆಲಸನೇ ಪ್ರಶ್ನೆ ಮಾಡೋದು. ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ, ರೈಟ್ ರಾಂಗ್ ಇರಲ್ಲ. ಎಲ್ಲ ಪ್ರಶ್ನೆಗೂ ಸರಿ. ನನ್ನ ಹತ್ರ ಉತ್ತರ ಇಲ್ಲ. ಅರ್ಥವಾಯ್ತೆ? ಅದು ಅವನ ಪ್ರಶ್ನೆ ಮಾತ್ರ ಆಗಿರೋಲ್ಲ, ಜನರ ಪ್ರಶ್ನೆ ಆಗಿರುತ್ತೆ. ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕಂದರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ. ಇಲ್ಲಿರುವ ಕುವೆಂಪು ಸಿಗಬೇಕು ನನಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು, ಅಲ್ಲಿ ಬೇರೆಯೇ ಆಗಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದ್ರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೆದಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು ಹೋಗುತ್ತೆ. ತಮಿಳುನಾಡು ಅಲ್ಲಿಯ ಲಿಟ್ರೇಚರಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಾಗೆ ನೋಡ್ತಾ ಹೋಗ್ತೇವೆ. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ಕೇರಳದಲ್ಲಂತೂ 1,500 ಮಕ್ಕಳ ನಾಟಕಗಳು, ಶೋಗಳು ನಡೆಯುತ್ತೆ ಪ್ರತಿ ವರ್ಷ. ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಕರೆಸಿ ಈ ಮಾಡೆಲನ್ನು ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋಗಿ ಚೆಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗಂತ ಕೆಲಸ. 4 ಭಾಷೆಯಲ್ಲಿರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡೆಡ್
ಐ ಮೇ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನು ಅಂತ. ಲೆಜೆಂಡ್ಸ್ ಎಲ್ಲ ಅಲ್ಲಿ ಕೆಲಸ ಮಾಡಿ ಈ ನಿರ್ದಿಗಂತ 1 ವರ್ಷದ 3 ವರ್ಷದಲ್ಲಿ ಒಂದು ಅಪ್ಡೇಟೆಡ್ ವರ್ಷನ್ ಇದೆ ಅಂತ ಅದಕ್ಕೆ ಹೊಸ ರಕ್ತ ಇರೋದ್ರಿಂದ ಯಾವತ್ತು ನ್ಯೂಯರ್ ಪೀಪಲ್ ಹಳಬ್ರೆ ಕುತ್ಕೊಂಡ್ರೆ ಆಗಲ್ಲ. ವಯಸ್ಸಾಯ್ತು, ನಾವು ಸ್ವಲ್ಪ ಹಿಂದೆ ಬಿಕಾಸ್ ಅಂದರೆ ಯಾವತ್ತು ರೆಲೆವೆನ್ಸ್ ಅನ್ನೋ ಒಂದು ಪ್ರಸ್ತುತತೆ, ಯು ಶುಡ್ ಬಿ ರೆಲೆವೆಂಟ್ ಆ್ಯಂಡ್ ಯು ಹ್ಯಾವ್ ಟು ರೀಇಮ್ಯಾಜಿನ್ ದ ಫ್ಯೂಚರ್. ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು 10-15 ವರ್ಷಗಳ ನಂತರ ಬದಲಾಗುವ ಒಂದು ಸಾಧ್ಯತೆಗಳಿಗೆ, ಇರುವ ಕೆಲವು ಸಾಧ್ಯತೆಗಳಿಗೆ ಇವತ್ತು ನಾವು ಮಕ್ಕಳಿಗೆ ಎಜುಕೇಷನ್ ಇಲ್ಲಾಂದ್ರೆ ನಾನು ಇವತ್ತು ಕೊಟ್ಟರೆ ನಾಳೆ ಇರಲೆವೆಂಟ್ ಆಗಿರ್ತಾರೆ. ಸೊ ಅದಕ್ಕೆ ನೀವು ಶ್ರೀಪಾದ್ ಭಟ್ ಅಂತವರು, ಇಂಥವರು, ಮ್ಯೂಸಿಕ್ ಅಂತವರು, ಬೇರೆ ಬೇರೆಯವರು ಬರ್ತಿದ್ದಾರೆ. ಆ ರೆಲೆವೆನ್ಸ್ ಅಂತ ಯಂಗ್ಸ್ಟರ್ಸ್ ಕಟ್ಟಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಅಂತಲ್ಲ, ಇಟ್ ಈಸ್ ಮೋರ್ ರೆಲೆವೆಂಟ್ ವರ್ಷನ್. ಹಳೆಯದನ್ನು ನಾವು ಅಗೌರವಿಸ್ತಿಲ್ಲ, ಬಟ್ ಅವರು ಆಗಲ್ಲ, ನಾನೇ ಆಗಲ್ಲ, ನಾನೇ ಕಲಿತಾ ಇದ್ದೀನಿ ಈ ಹುಡುಗರ ಆ್ಯಕ್ಟಿಂಗ್. ಸ್ವಲ್ಪ ಬಾಡಿ ಥಿಯೇಟರ್ದು ಹೇಳು, ಅವ್ರದ್ದು ಎಕ್ಸ್ಪೋಸ್ ನನಗೆ ಸಿಕ್ಕಿಲ್ಲ. ಇವತ್ತು ಫೀಡ್ಬ್ಯಾಕ್ ಥಿಯೇಟರ್ ಮಾಡೋದ್ರಲ್ಲಿ, ಒಂದು ಡಾಕ್ಯುಮೆಂಟ್ರಿ ಥಿಯೇಟರ್ ಮಾಡೋದ್ರಲ್ಲಿ, ರೊಟೋವಸ್ಕಿ ನಾವು ಮಕ್ಕಳು ಮಾಡ್ತಿರೋ ರಿಹರ್ಸಲ್ ನೋಡಿದ್ರೆ ಅರೆ ಇದು ನಮಗಿಂತ ಎಲ್ಲೋ ಇದಾರಲ್ಲ ಇವರು, ದೇಹವನ್ನು, ಬಾಡಿಯನ್ನು. ಬ್ಯೂಟಿಫುಲ್. ಅವಾಗ ನಾವು ಇಷ್ಟು ವರ್ಷ ಮಾಡಿಕೊಂಡು ಆಡೋರು ಉಳಿದವನೇ ಗೌಡ ಅಂತ ಇದ್ದಿದ್ದು ಸಾಕು. ಒಂದು ಸ್ವಲ್ಪ ಬಿಡ್ಕೋಬೇಕು. ಅವ್ರ ಜೊತೆ ಕಾಂಪಿಟೇಷನ್ ಇದ್ಕೊಂಡು ನಾನು ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ. ಬಿಕಾಸ್ ಇಟ್ ಇಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಎಲ್ಸ್, ಬೇರೆ ಪರ್ಸೆಪ್ಷನ್, ಬೇರೆ ಸೂಕ್ಷ್ಮತೆಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಪ್ರಾಬಬ್ಲಿ ಈ ಕಾಲಕ್ಕೆ ಹೊಂದ್ಕೊಂಡಿರೋದ್ರಿಂದ ಅದರ ಪ್ರಸ್ತುತ ನೋಡ್ಕೊಂಡಿದ್ದೀವಿ. ಅವತ್ತು ನೀವು ಕರ್ನಾಟಕಕ್ಕೆ ರಂಗಾಯಣದ್ದಾಗಲಿ ನೀನಾಸಂದಾಗಲಿ ಕಾಂಟ್ರಿಬ್ಯೂಷನ್ ನೀವು ಅಲ್ಲಿಗೆ ಸಾಧ್ಯ, ಅದ್ಭುತವಾದ ಕಾಂಟ್ರಿಬ್ಯೂಷನ್ಗಳು ಮಾಡಿದ್ದಾರೆ. ಅದು ಎಕ್ಸ್ಟೆಂಡೆಡ್ ವರ್ಷನ್. ಅದಕ್ಕೆ ಇನ್ನೊಂದು ರಂಗಾಯಣ ಅಥವಾ ಕಿಶೋರ್ ಅಲ್ಲಿ ಇರೋದು ಕಲ್ಚರಲ್ ಅಥವಾ ಅಲ್ಲಿ ಟೂರಿಸ್ಟ್ ಸ್ಪಾಟ್ಗಳ ಥರ ಕ್ರಿಯೇಟ್ ಆಗುತ್ತೆ. ಟೂರಿಸ್ಟ್ ಸ್ಪಾಟ್ ರಂಗಾಯಣ ಕೂಡ ಅಕ್ಷರ ನೋಡ್ಕೊಂಡ್ಬರೋದಕ್ಕೆಲ್ಲ ಗೊತ್ತಾಯ್ತು. ನಿಮ್ಮ ಗ್ರಹಿಕೆ ಏನಂತ ನೀವು ಹೇಳಿ, ನನ್ನಿಂದ ಯಾಕೆ ತೆಗೆಸ್ತೀನಿ ಬಿಡಿ. ವ್ಯಕ್ತಿಗತ ಆ ಥರದ ಒಂದು ಚಟುವಟಿಕೆ ಮಾಡೋದು ಹೇಗೆ ಹಂಗೆ ಅನಿಸ್ತಿದೆಯಾ ನಿಮಗೆ? ಅದನ್ನು ಬರೀರಿ ಅಷ್ಟೇ. ಸರ್ಕಾರಿ ಆಗ ಒಂದು ಕೆಲವು ವರ್ಷಗಳಿಂದ ಗೌರಿಬಿದನೂರು ಒಂದು ಇಲ್ಲಿ ಮೆಣಸಿಗೆರೆ, ಚಿಕ್ಕಬಳ್ಳಾಪುರ, ಈ ಶಾಲಾದ ಕನಸು ಶುರುವಾಗಿತ್ತು. ಆಗ ಸರ್ಕಾರ ಬದಲಾದ ಮೇಲೆ ಆ ಬಂದಾದ ಸರ್ಕಾರ ನನಗೆ ಇಷ್ಟ ಆದರೆ ನನಗೆ ಶಾಲೆಗೆ ಬಿಡಲಿಲ್ಲ. ಆಗ ನಾವು 6 ನಿರ್ದೇಶಕರನ್ನ 6 ಶಾಲೆ ಮಾಡಿ ಅಲ್ಲಿಂದ 3 ತಿಂಗಳ ನಂತರ ನಾಟಕ ಮಾಡಿಸಿ ಮಂಡ್ಯದಲ್ಲಿ ಶೋ ಮಾಡಿದ್ದೆ. ಅದನ್ನು ಸರ್ಕಾರ ಚೇಂಜ್ ಆದ ಬೇರೆ ಕಾರಣಗಳನ್ನ ನನಗೆ ಆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಶ್ರೀಪಾದ್ ಭಟ್ರೆ ಮಾಡಿದ್ವಿ ಅದನ್ನು. ಆದರೆ ನಾವು ನಿರ್ದಿಗಂತ ನಾವೇ ಮಾಡಿದ ಮೇಲೆ ನಾವು ಆ ಥರದ ಅವಶ್ಯಕತೆ ನಮಗೆ ಇಲ್ಲದೆ ಇದ್ದಾಗ ಇದು ಮತ್ತೆ ಶುರು ಬೇರೆ ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ದು. ಬಟ್ ಆ ಬೀಜ ನಿಲ್ಲಿಲ್ಲ, ಈಗ ಮರು ಆಗ್ತಾ ಇದೆ. ಇಟ್ ವಾಸ್ ವೆರಿ ಬ್ಯಾಡ್. ಒಂದು ಈ ಕಳೆದ 1 ದಶಕದಲ್ಲಿ ದೇರ್ ಹ್ಯಾಸ್ ಬಿನ್ ಸೈಲೆನ್ಸಿಂಗ್ ಆಫ್ ವಾಯ್ಸಸ್. ಕಲ್ಚರ್ನ ಇಂಪಾರ್ಟೆನ್ಸ್ ಎಷ್ಟು ಅಂತ ಅದನ್ನು ತುಳಿಯೋರು ಜಾಸ್ತಿ ಚೆನ್ನಾಗಿ ಗೊತ್ತಿದೆ. ಬಟ್ ಐ ಆಲ್ವೇಸ್ ಹೋಪ್, ನಾನು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡುವಾಗ ದ ಆ್ಯಂಗರ್, ದ ರಿಜೆಕ್ಷನ್ ಕಾಣಿಸ್ತಾ ಇದೆ. ಇಟ್ ವಿಲ್ ಕಮ್ ಬ್ಯಾಕ್. ಇಟ್ ವಾಸ್ ಅ ವೆರಿ ಸೈಲೆನ್ಸಿಂಗ್, ಡೆಫನಿಂಗ್, ಪೇನ್ಫುಲ್ ಪೀರಿಯಡ್. ಬಟ್ ಆ ಥರದ ಪ್ರಯತ್ನಗಳು ಗೆದ್ದ ಚರಿತ್ರೆ ಇತಿಹಾಸದಲ್ಲಿ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಫೈಂಡಿಂಗ್ ಇಟ್ ಹೋಪ್, ದ ಯಂಗ್ಸ್ಟರ್ಸ್ ಆರ್ ರಿಜೆಕ್ಟಿಂಗ್ ಇಟ್ ಪ್ರಾಬ್ಲಮ್. There is an opinion that the spoken word is dead. If not dead, it is dying. More so in parliament. ಇನ್ ಪಾರ್ಲಿಮೆಂಟ್ ಅಂದರೆ ಭಾಷೆ ಗೊತ್ತಿರೋರು ಕಳಿಸಿದ್ರೆ ಇರೋದು, ಗೊತ್ತಿಲ್ಲದವ್ರನ್ನ ಕಳಿಸಿದ್ವಿ ಅಷ್ಟೇ ಅಲ್ವಾ? ಅಂದರೆ ಅಷ್ಟೇ ಆಗಿದೆ. ಭಾಷೆ, ಪರಿಭಾಷೆ, ನಾವು ಶ್ರೀಮಂತರಾಗಬೇಕು. ಸರ್, ರಂಗಭೂಮಿ ಅಂದರೆ ಭಾಳ ಮುಖ್ಯ. ರಂಗಭೂಮಿ ಬೇಸಿಕ್, ಅದರ ಬೇಸಿಕ್
ವೆರಿ ರೆಬಲಿಸ್ಟಿಕ್ ಥಿಂಕಿಂಗ್ ಬೇಸ್ ಅಂತ ನಾವು ನೋಡ್ಕೊಂಡು ಯಾವುದೇ ಕಲಾ ಪ್ರಕಾರ ಪ್ರಶ್ನಿಸಬೇಕು. ಯು ಕಾಂಟ್ ಬಿ ಪ್ಲೇಯಿಂಗ್ ಫ್ಲೂಟ್ ಆರ್ ಸಮಥಿಂಗ್ when the country is burning. ಇತ್ತೀಚೆಗೆ ಒಂದು ಪ್ಯಾಲೆಸ್ತೈನ್ ಬಹಳ ಬ್ಯೂಟಿಫುಲ್ ಪೋಯಿಟ್ರಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ವಿ. ನನ್ನ ಕಾವ್ಯದಲ್ಲಿ ರಾಜಕಾರಣ ಇರಬಾರದೆಂದಾದರೆ ನಾನು ಹಕ್ಕಿಗಳ ದನಿಯನ್ನು ಕೇಳುವಂತಿರಲಿಲ್ಲ. ಆದರೆ ಹಕ್ಕಿಗಳ ದನಿ ಕೇಳಿಸಿಕೊಳ್ಳಲಿಕ್ಕೆ ಯುದ್ಧ ವಿಮಾನಗಳ ಸದ್ದು ಅಡಗಬೇಕು. ಅಥವಾ ನೆರಡ ಹೇಳ್ತಾನಲ್ಲ, ನಿನ್ನಲ್ಲಿ ಯಾಕೆ ಭೂ ಹಂಡಿಗಳ ಬಗ್ಗೆ ಬರೀತಿಲ್ಲ, ಸೂರ್ಯೋದಯದ ಬಗ್ಗೆ ಬರೀತಿಲ್ಲ, ರಕ್ತದ ಬಗ್ಗೆ ಯಾಕೆ ಬರೀತಿಲ್ಲ, ನೋವಿನ ಬಗ್ಗೆ ಯಾಕೆ ಬರೀತಿಲ್ಲ ಅಂದರೆ ಬೀದಿಯಲ್ಲಿ ರಕ್ತವಿದೆ. ನಾನು ಅದಂತಾನೆ ಬರೀಬೇಕು. ಡಾಕ್ಯುಮೆಂಟ್ ಅದನ್ನು ನಾವು ಮರೆಮಾಚಕ್ಕಾಗಲ್ಲ. ಅದು ರಂಗಭೂಮಿನೇ ಪ್ರತಿರೋಧ. ಈಗ ನಾವು ಅದನ್ನು ಹೇಳಲಿಕ್ಕೆ ಹೋದರೆ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಡ ಮತ್ತು ಬಲ ಅಂತ ಹೇಳ್ತಾ ಇದೀವಲ್ಲ, ಹೇಳೋರು ಹೇಳ್ತಾರೆ, ನಾವು ಹೇಳೋದು ಹೇಳ್ಕೊಂಡು ಹೋಗೋಣ, ಆಯ್ತು. ಇಫ್ ಯು ಥಿಂಕ್ ಯು ಆರ್ ರೈಟ್, ಐ ಡೂಯಿಂಗ್. ನಾನು ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀನಿ, ಈಗಲೂ ಅದನ್ನೇ ಮಾಡ್ತಿದ್ದೀವಿ. ಇಷ್ಟು ಜನ ಇದೀವಲ್ಲ, ಒಬ್ಬನೇ ಅಲ್ವಲ್ಲ, ಅಷ್ಟು ಜನ ಸೇರೋಕ್ಕೊಂದು ಸ್ಥಳ ಸಿಕ್ಕಿದೆಯಲ್ಲ. ಮಗನ ಅವನಿಗೆ ಇಷ್ಟ ಈ ಶಾಲಾ ರಂಗದ ಮಕ್ಕಳ ಜೊತೆ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ, ಒಳ್ಳೆ ತಾನೆ. ನನ್ನ ಮಗಳು ಮಾಡಿದ್ಲು ಇವತ್ತು ಪ್ರಾರ್ಥನೆ ಗೀತೆ. ನನ್ನ ಮಗಳಿಗೆ ಅವ್ರಿಗೆ ಇಂಟ್ರೆಸ್ಟ್, ಶಿ ಇಸ್ ಡೂಯಿಂಗ್ ಮ್ಯೂಸಿಕ್. ಈ ವರ್ಷ 3 ವರ್ಷದ ಡಿಪ್ಲೊಮಾ ಇನ್ ಮ್ಯೂಸಿಕ್ ವಿತ್ AR Rahman ಸ್ಕೇಲ್ ಮುಗಿಸಿದ್ದು. 2 ವರ್ಷ ಶಿ ಇಸ್ ಡೂಯಿಂಗ್ ಮಾಸ್ಟರ್ಸ್. ಅವ್ರಿಗೆ ಇಂಟ್ರೆಸ್ಟ್ ಇದೆ. ಇವರಿಗೆ ತುಂಬ ನಾಟಕ ಇಷ್ಟ. ಅವರು ನನ್ನ ಟೀಮ್ ಅಂತಲೇ ಓಡಾಡ್ತಿರ್ತಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.